ಈಗ ಇದು ಫುಲ್ ಬೆಂದಿದೆ ನೋಡಿ, ಎಷ್ಟು ದಿಕ್ಕಿನಲ್ಲಿ ಬೆಂದ್ಕೊಂಡಿದೆ ಬೆಂದಾಗಿ. ಒಂದು ವೇಳೆ ಸ್ವಲ್ಪ ಹಸಿರಿದ್ರೂ ಈ ಕಾವಿಗೆ ಒಳಗಡೆಗೆ ಅದು ಬೆಂದ್ಕೊಂಡ್ಬಿಡುತ್ತೆ. ಹಿಂಗೆ ಸೊ ನಾ ಇಟ್ಕೊಂಡಿರೋ ಎಣ್ಣೆನಲ್ಲಿ ಅರ್ಧದಷ್ಟು ಕೂಡ ಖರ್ಚಾಗಿಲ್ಲ, ಹಾಗೆ ಇದೆ. ಸಾಕಾಯ್ತು ಅಷ್ಟೇ ಎಣ್ಣೆ. ಓಂ ನಮಸ್ಕಾರ, ನಾನು ನಿಮ್ಮ ಸಂಧ್ಯಾ ಭಟ್. ಇವತ್ತು ಕ್ಯಾಪ್ಸಿಕಮನ್ನು ಬಳಸಿ ತುಂಬಿದ ಕ್ಯಾಪ್ಸಿಕಮ್ ಮಸಾಲೆ ತುಂಬಿ ಮಾಡುವಂಥದ್ದು ಮಾಡೋಣ ಬನ್ನಿ. ಇದಕ್ಕೆ ನಾನು ಒಂದು 2 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಬಿಳಿ ಎಳ್ಳು, ಹಾಗೆ 1.5 ಚಮಚದಷ್ಟು ಕೊತ್ತಂಬರಿ ಬೀಜ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಬಟ್ಲು ತೆಂಗಿನ ತುರಿ, ಇಲ್ಲಿ ಉಪ್ಪು, ಹುಳಿ ಪುಡಿ, ಬೆಲ್ಲ, ಹಾಗೆ ಒಂದು ಚೂರು ಇಂಗು, ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೋಡೋಣ ಇದರಲ್ಲಿ ಎಷ್ಟು ಹಾಕ್ಲಿಕ್ಕಾಗತ್ತೆ ನೋಡೋಣ. ಇಷ್ಟನ್ನು ಬಳಸಿ ಒಂದು ತುಂಬಿದ ಕ್ಯಾಪ್ಸಿಕಮ್, ತುಂಬಿದ ದೊಣ್ಣೆ ಮೆಣಸಿನ್ಕಾಯಿ ಮಾಡೋಣ. ಇದನ್ನು ಅನ್ನಕ್ಕೆ ನುರ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. 8 ಒಣಮೆಣಸನ್ನು ತಗೋಣ. ಈಗ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ, ಡ್ರೈ ಆಗಿ ಹುರ್ಕೊಳ್ತೀನಿ ಎಲ್ಲವನ್ನು. ಮೊದಲು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಇದನ್ನ ಹುರ್ಕೊಳ್ಳೋಣ. ಕಡಲೆಬೇಳೆ ಕೆಂಪಗಾಗಿದೆ, ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಹಸಿ ವಾಸನೆ ಹೋಗ್ತಾ ಇದೆ. ಕೊತ್ತಂಬರಿ ಬೀಜ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಎಳ್ಳು, ಎಳ್ಳಲ್ಲ ನಾನು ಹಾಕಿದ್ದು ಜೀರಿಗೆ. ಈಗ ಇಟ್ಕೊಂಡಂತಹ ಒಣಮೆಣಸನ್ನ ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೆ ಖಾರಕ್ಕೆ ಅನುಗುಣವಾಗಿ ಒಣಮೆಣಸನ್ನ ಸೇರಿಸ್ಕೊಳ್ಳಿ. ಊರ ಕಡೆ ದಪ್ಪ ಮೆಣಸಾದರೆ ಸ್ವಲ್ಪ ಖಾರ ಇರುತ್ತೆ, ಆದರೆ ಇಲ್ಲಿ ಬೆಂಗಳೂರಿನಲ್ಲಿ ಸಿಗುವಂಥ ಮೆಣಸಿಗೆ ಖಾರ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಕೊನೆಯಲ್ಲಿ ನಾವು ಎಳ್ಳನ್ನು ಸೇರ್ಸೋಣ. ನೋಡಿ ಎಲ್ಲ ಕೆಂಪಗಾಗಿದೆ, ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ವೇಳೆ ನಾವು ಇದನ್ನ ತುಂಬಿದಂತಹ ಇದನ್ನ ಕ್ಯಾಪ್ಸಿಕಮ್ನ ಸುಮಾರು ಸಹ ಇಟ್ಕೊಂಡು ತಿಂತೀವಿ, ಒಂದು ವಾರಗಟ್ಟಲೆ ಇಟ್ಕೊಂಡು ತಿಂತೀವಿ ಅಂದರೆ ಒಣ ಕೊಬ್ಬರಿಯನ್ನು ಬಳಸಿ. ಒಣ ಕೊಬ್ಬರಿ ಬಳಸಿದ್ರೆ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿರುತ್ತೆ, ಹಾಳಾಗಲ್ಲ. ನಾನೀಗ ಹಸಿಕಾಯಿನ ಬಳಸ್ತಿದ್ದೀನಿ. ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ 1-2 ದಿವಸ ಆರಾಮಾಗಿ ತಿನ್ಬೋದು. ಕೆಲವರು ಇದಕ್ಕೆ ಕಾಯಿ ಹಾಕಲ್ಲ, ಹಾಗೇ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಹುಣಸೆಹಣ್ಣಿನ ಬದಲು ನಾನಿಲ್ಲಿ ಹುಳಿ ಪುಡಿಯನ್ನು ಉಪಯೋಗಿಸಿದ್ದೀನಿ. ನೀವು ಹುಣಸೆಹಣ್ಣಿನ ರಸವನ್ನು ಕೊನೆಯಲ್ಲಿ ಸೇರಿಸ್ಕೋಬೋದು, ಇಲ್ಲ ಹುರಿದು ಅದನ್ನು ಪುಡಿ ಮಾಡ್ಕೊಳ್ಬೋದು. ನಮಗೆ ಹುಣಸೆಹಣ್ಣು ಬೇಡ, ಹುಳಿ ಪುಡಿನೂ ಬೇಡ ಅಂತಾದರೆ ಎಲ್ಲ ಪುಡಿ ಆದಮೇಲೆ ಒಂದು ನಿಂಬೆಹಣ್ಣಿನ ರಸ ತೆಗೆದು ಅದಕ್ಕೆ ಮಿಕ್ಸ್ ಮಾಡ್ಕೋಬೋದು ಪುಡಿಗೆ, ಅದು ಕೂಡ ಚೆನ್ನಾಗೇ ಆಗುತ್ತೆ. ಅದಕ್ಕೆ ಒಂಚೂರು ಇಂಗನ್ನು ಸೇರಿಸ್ತಾ ಇದ್ದೀನಿ. ಇಂಗನ್ನು ಸೇರಿಸಿ ಒಲೆಯನ್ನು ಆಫ್ ಮಾಡ್ಬಿಡೋಣ. ಮಸಾಲೆ ತಣ್ಣಗಾಗೋವ್ರಿಗೆ ನಾವು ಈ ಕ್ಯಾಪ್ಸಿಕಮನ್ನು ಒಂಚೂರು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಮೇಲ್ಭಾಗದಲ್ಲೆಲ್ಲಾದ್ರೂ ಕಟ್ ಮಾಡ್ಬೋದು, ಅಥವಾ ನಾವು ಸೈಡೆಲ್ಲಾದ್ರೂ ಕಟ್ ಮಾಡಿ ಮಸಾಲೆಯನ್ನು ತುಂಬೋದು.
ನೋಡಿ ಈ ರೀತಿ ಇದು ಬಂದಿದೆ, ತೊಟ್ಟು ಸಮೇತ ಬಂದಿದೆ. ಇದರೊಳಗಡೆಗೆ ನಾವು ಇರುವಂಥ ಬೀಜವನ್ನು ತಕ್ಕೋಬೇಕು. ಸಾಧಾರಣ ಈ ಮೆಣಸಲ್ಲಿ ಹೆಚ್ಚು ಬೀಜ ಇರಲ್ಲ, ತಕ್ಕೊಂಬಿಟ್ರೆ ನಮಗೆ ಮಸಾಲೆ ತುಂಬಲಿಕ್ಕೆ ಚೆನ್ನಾಗಾಗುತ್ತೆ. ಇಲ್ಲ ಸೈಡಲ್ಲಿ ಕೂಡ ಈ ರೀತಿಯಲ್ಲಿ ಕೊಯ್ದು ಕೂಡ ನಾವು ತುಂಬಬಹುದು, ತಕ್ಕೋಬೋದು. ಹೀಗೆ ಈ ತೊಟ್ಟಲ್ಲಿ ತೆಗೆದು ಈಸಿ ಆಗುತ್ತೆ, ತುಂಬಿ ಮತ್ತು ಹಾಗೆ ತೊಟ್ಟು ಮುಚ್ಚಿ ಬೇಯಿಸ್ಬೋದು. ಅದೇ ರೀತಿ ಎಲ್ಲದ್ರದ್ದು ತೊಟ್ಟನ್ನು ತಕ್ಕೊಂಬಿಡೋಣ. ಈಗ ಹುರಿದಿರೋದನ್ನು ಮಿಕ್ಸಿ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕ್ತಾ ಇರೋರು ಸ್ವಲ್ಪ ಜಾಸ್ತಿ ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ಕೊಳ್ಳಿ, ಯಾಕಂದರೆ ಸ್ಟಫ್ ಮಾಡಲಿಕ್ಕೆ ನಮ್ಗೆ ಸ್ವಲ್ಪ ಬೇಕಲ್ಲ. ಕೆಲವರು ಇದಕ್ಕೆ ಶೇಂಗಾ ಬೀಜ ಕೂಡ ಹಾಕ್ಕೊಳ್ತಾರೆ. ಇದಿಷ್ಟನ್ನೇ ನಾನು ಮೊದಲು ಪೌಡ್ರ್ ಮಾಡ್ಕೊಂಬರ್ತೀನಿ. ಇಲ್ಲಿ ಘಮ್ ಅಂತ ಇರೋ ಪುಡಿ ಇದು ಅರ್ಧಂಬರ್ಧ ದರಿ ದರಿ ಆಗಿದೆ. ಈಗ ನಾನು ಉಪ್ಪು ಸೇರಿಸ್ಕೊತೀನಿ. ಉಪ್ಪು ಸ್ವಲ್ಪ ಸೇರಿಸ್ಕೊಂಬಿಡೋಣ, ಯಾಕಂದರೆ ಅದು ಹರಳುಪ್ಪಾಗಿರೋದ್ರಿಂದ ಪುಡಿ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಬೆಲ್ಲ ಕೊನೆಯಲ್ಲಿ ಸೇರಿಸ್ಕೊತೀನಿ ಕಾಯಿ ಜೊತೆಗೆ. ಇದು ಇಷ್ಟು ಪೌಡ್ರ್ ಆಗಿದೆ. ಇದಿಷ್ಟನ್ನೇ ನಾವು ತುಂಬಿದ್ರು ಚೆನ್ನಾಗಿರುತ್ತೆ ನಿಜ ಅಂದರೆ. ಈಗ ಇದಕ್ಕೆ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸ್ವಲ್ಪ ಉಳಿಸ್ಕೊಂಡೆ, ಯಾಕಂದರೆ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು. ಹಾಗೆ ಇಟ್ಕೊಂಡಂತಹ ಕಾಯಿ ತುರಿ, ಈಗ ಈ ಥರ ಮುದ್ದೆ ಮುದ್ದೆ ಆಗಿದೆ ನೋಡಿ. ಇದನ್ನು ತಗೊಂಡ್ಬಿಟ್ಟು ನಾವೀಗ ಇದಕ್ಕೆ ಒಂದು 2 ಸ್ಪೂನಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಒಳಗಡೆ ನಮ್ಗೆ ಎಣ್ಣೆ ಹಾಕಲಿಕ್ಕೆ ಅವಾಗ ಕೆಲಸ ಇರೋದಿಲ್ಲ. ಇದನ್ನೊಂದು ಬೌಲಿಗೆ ತಗೊಂಡ್ಬಿಡೋಣ. ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲವೂ ಆಗಿದೆ. ಈ ಸಂದರ್ಭದಲ್ಲಿ ಬೇಕಾದ್ರೆ ನೀವು ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಮುಂದುವರಿಸ್ಬೋದು. ನಾವೇನು ಇಲ್ಲಿ ಬೀಜ ತೆಗೆದಿಟ್ಕೊಂಡಿದ್ದೀವಿ, ಇದಕ್ಕೆ ನಾವು ಒಳಗಡೆಗೆ ತುಂಬಿಡ್ಬೋದು. ಒಳಗಡೆ ಸ್ವಲ್ಪ ಖಾರ ಉಪ್ಪು ಹುಳಿ ಎಲ್ಲ ಕಡಿಮೆ ಇದೆ, ಸ್ವಲ್ಪ ಜಾಸ್ತಿ ತುಂಬಿ. ಉಪ್ಪು ಹುಳಿ ಖಾರ ಜಾಸ್ತಿ ಇದೆ ಅಂದರೆ ಕಡಿಮೆ ತುಂಬಿ. ನಂದರಲ್ಲಿ ಸುಮಾರು ಹದ ಖಾರನೇ ಇದೆ, ಒತ್ತಿ ತುಂಬ್ತಾ ಇಲ್ಲ ನಾನು. ಈ ಥರ ಎಲ್ಲವಕ್ಕೂ ತುಂಬ್ಕೊಂಡ್ಬಿಡೋಣ. ಈಗ ಇದಕ್ಕೆ ನಾನು ಎಣ್ಣೆಯನ್ನು ಒಂದು 4-5 ಚಮಚದಷ್ಟು ಎಣ್ಣೆ, ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ದೊಡ್ಡದು ದಪ್ಪದ್ದಿದ್ರೆ ಅದನ್ನು ಮಧ್ಯದಲ್ಲಿ ಇಡಿ, ಆಯಿತಾ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಚೂರು ಮೇಲೆ. ಈಗ ನಾವು ಎಣ್ಣೆ ಆಲ್ರೆಡಿ ಹಾಕಿದ್ದೀವಿ, ಇದು ಮೇಲ್ಗಡೆ ಒಂಚೂರು ಹಾಕ್ತಾ ಇದ್ದೀನಿ. ಪುರಿಯನ್ನು ಸಣ್ಣ ಮಾಡಿನೇ ಇಟ್ಕೋಬೇಕು. ಈಗ ಅದಕ್ಕೆ ಮುಚ್ಚಳ ಮುಚ್ಚುವಂಥದ್ದು, ಒಂದೊಂದಕ್ಕೆ ಒಂದೊಂದನ್ನು ಅಂದಾಜಿಗೆ
ಅದು ಹಬೆ ಬಂದಂಗೆ ಆಗುತ್ತೆ, ಬೆಂದ್ಕೊಡುತ್ತೆ ಒಳಗಡೆ ಕ್ಲೀನಾಗಿ. ಈಗ ಟಿಕ್ಕು ಮುಚ್ಚಿ ಆಗಿದೆ. ಇದಕ್ಕೆ ಪ್ಲೇಟನ್ನು ಮುಚ್ಚಿ ಒಂದು 8 ನಿಮಿಷ, ಒಂದು ಅಂದಾಜು ಉಡಿ ಸಣ್ಣ ಮಾಡಿ ಬಿಚ್ಚಿಡೋಣ. ಈಗ ಒಂದ್ಸರಿ ತೆಗೆದುಕೊಳ್ಳೋಣ. ಅದು ಈ ಕಡೆಗೆ ಬಂದಿದೆ. ಈಗ ಅದನ್ನು ಉಲ್ಟಾ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿದ್ದು ಹೋಗೋ ಸಾಧ್ಯತೆ ಇರುತ್ತೆ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಅದು ಒಳಗಡೆ ಇದೆಲ್ಲ ಅಂದ್ಕೊಂಡಿರುತ್ತೆ ಅದ್ರಲ್ಲಿ. ಹಾಗೆ 10 ಸೈಡನ್ನು ಬೇಯಿಸೋ ಪ್ರಯತ್ನವನ್ನು ಮಾಡೋಣ. ಮತ್ತೆ ಇದು ಮುಚ್ಚೋಣ. ಈಗ ಸೈಡ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಹುರಿದಂಗೆ ಮಾಡೋಣ. ಸಾಕಷ್ಟು ಬೆಂದಿರುತ್ತೆ. ಹೀಗೆ ಮಾಡಿ ಅಷ್ಟು ಬದಿಯಲ್ಲೂ ಬೇಯಿಸ್ಕೊಂಬೇಡ. ಈಗ ಇದು ಫುಲ್ ಬೆಂದಿದೆ ನೋಡಿ, ಎಷ್ಟು ದಿಕ್ಕಿನಲ್ಲಿ ಬೆಂದ್ಕೊಂಡಿದೆ ನೀಟಾಗಿ. ಒಂದು ವೇಳೆ ಸ್ವಲ್ಪ ಹಸಿರಿದ್ರೂ ಈ ಕಾವಿಗೆ ಒಳಗಡೆಗೆ ಅದು ಬೆಂದ್ಕೊಂಡ್ಬಿಡುತ್ತೆ. ಹಂಗೆ ಸೊ ನಾನು ಇಟ್ಕೊಂಡಿರೋ ಎಣ್ಣೆನಲ್ಲಿ ಅರ್ಧದಷ್ಟು ಕೂಡ ಖರ್ಚಾಗಿಲ್ಲ, ಹಾಗೆ ಇದೆ. ಸಾಕಾಯ್ತು ಅಷ್ಟೇ ಎಣ್ಣೆ. ಇದು ನೋಡಿ ಬೆಂದಿದೆ ಚೆನ್ನಾಗಿ. ಇದನ್ನ ತಿನ್ನೋಕ್ಕಿಂತ ಮುಂಚೆ ಚೆನ್ನಾಗಿ ನುರ್ಕೊಳ್ಬೇಕು. ಇದನ್ನು ಹೀಗೆ ಮಾಡಿದ್ಮೇಲೆ ನಾವು ರೊಟ್ಟಿ ಚಪಾತಿ ಯಾವುದೇ ಹಚ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಅನ್ನ ಕಲಿಸ್ಕೊಳ್ಬೇಕಾದ್ರೆ ಇದನ್ನ ಹುರ್ಕೊಂಡ್ಬಿಟ್ಟು ಅನ್ನಕ್ಕೆ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು. ಸೊ ಒಂದು ಹಾಕ್ಕೊಂಡ್ರೆ ಸುಮಾರು ಅನ್ನವನ್ನ ನಾವು ಊಟ ಮಾಡ್ಬೋದು. ಅದರಲ್ಲಿ ಮೇಲೆಗಡೆ ನಮಗೆ ಎಣ್ಣೆ ಬೇಕಾದ್ರೂ ಹಾಕ್ಕೋಬೋದು. ಈ ರೀತಿ ಮಾಡಿ ಊಟವನ್ನು ಮಾಡಬೇಕು. ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮಾಡಿ ಇಟ್ಕೋಬೋದು. ಎಲ್ಲರೂ ಒಯ್ಲಿಕ್ಕೆ ನಾವು ಹೋಗ್ತೀವಿ ಅಂದರೆ ತಗೊಂಡು ಹೋಗ್ಬೋದು ಈಸಿಯಾಗಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಇಷ್ಟ ಆದರೆ ಯಾರಿಗಾದ್ರೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.